ಇಲ್ಲಿ ಜಿಲ್ಲೆಯಲ್ಲಿ ಸಚಿವರು ಬೆಂಬಲಿಗರಿಗೆ ಮಾತ್ರ ಒಂದು ಉನ್ನತ ಹುದ್ದೆ ಕೊಡ್ತಾ ಇದ್ದಾರೆ. ಅದನ್ನು ಮೊನ್ನೆ ವಿರೋಧ ಮಾಡಿದ್ದೀನಿ. ಈಗ ಮೊನ್ನೆ ಡಿ ಸಿ ಸಿ ಬ್ಯಾಂಕಲ್ಲಿ ಅಪೆಕ್ಸ್ ಬ್ಯಾಂಕಿಗೆ ಒಬ್ಬ ಪ್ರತಿನಿಧಿ ಡಿ ಸಿ ಸಿಯಿಂದ ಕಳಿಸೋದಿತ್ತು. ಅದನ್ನು ದಾವಣಗೆರೆ ತಾಲೂಕಿನವ್ರಿಗೆ ಕೊಟ್ಟರು. ಒಂದೇನಪ್ಪ ಅಂದರೆ ಮುದೇಗೌಡರು ಗಿರೀಶ್ ಅಂತ ನಮ್ಮ ಸಹೋದರರೇ. ಈಗ ನಮ್ಮ ಸಹೋದರರಿಗೆ ಕೊಟ್ಟರು ಅಂತ ನಾನು ಸಂತೋಷ ಪಡೋದಲ್ಲ. ಜಿಲ್ಲೆಯಲ್ಲಿ ಎಲ್ಲ ಶಾಸಕರು ಗಮನಕ್ಕೆ ತಂದು ಯಾರ್ಯಾರಿಗೆ ಯಾವ್ದು ಕೊಡೋಕ್ಕೆ ಸಾಧ್ಯನೋ ಅದು ತಾಲೂಕು ವೈಸ್ ಕೊಟ್ಟರೆ ಪಕ್ಷ ಬಲಪಡಿಸ್ಬೋದು. ಎಲ್ಲದನ್ನು ಈಗ ಕೆಲವು ನಾಮಿನಿಗಳಿದೆ, ಸರ್ಕಾರ ನಾಮಿನಿಗಳು ಡಿ ಸಿ ಸಿ ಬ್ಯಾಂಕ್, ಅದನ್ನು ಅವರ ಕಾನ್ಸ್ಟಿಟ್ಯೂನ್ಸಿಯವ್ರಿಗೆ ಕೊಟ್ಟಿದ್ದಾರೆ. ಇದನ್ನು ಅವರ ಕಾನ್ಸ್ಟಿಟ್ಯೂನ್ಸಿಗಳು ಅವ್ರದ್ದೊಂದು ಕಾನ್ಸ್ಟಿಟ್ಯೂನ್ಸಿ ನೋಡ್ಕೊಂಬಿಟ್ರೆ ಜಿಲ್ಲೆಯಲ್ಲಿ ನಾವು ಕಾರ್ಯಕರ್ತರಿಗೆ ಏನು ಉತ್ತರ ಕೊಡೋದು? ಕಾರ್ಯಕರ್ತರು ಇದನ್ನೆಲ್ಲ ನೋಡ್ತಾರೆ. MP ಚುನಾವಣೆಗಳಲ್ಲೆಲ್ಲ ಕೆಲಸ ಮಾಡಿದ್ದಾರೆ. MP ಚುನಾವಣೆ ಮತ್ತೆ ಬರ್ತದೆ. ಇಂಥದ್ದೆಲ್ಲ ನೋಡ್ತಾ ಇರ್ತಾರೆ. ಮುಂದಿನ MP ಚುನಾವಣೆಗೆ ಚುನಾವಣೆ ಮಾಡ್ರಪ್ಪ ಹಿಂಗೆ ಶಾಮನೂರು ಕುಟುಂಬದವರಿಗೆ ಟಿಕೆಟ್ ಕೊಟ್ಟಿದೆ ಪಾರ್ಟಿ ಅಂತ ನಾವು ಹೆಂಗೆ ಕೇಳೋದು? ಅದನ್ನು ಅವರೇ ನೋಡ್ಬೇಕಾಗ್ತದೆ. ನಾನು ಉತ್ತರ ಕೊಡೋದು ತಪ್ಪಾಗ್ತದೆ. ಅವರು ನಾನು 20 ವರ್ಷ ದುಡಿದೀನಿ, ಹಂಗಾಗಿ ನನಗೆ ಕೊಟ್ಟಿದ್ದಾರೆ ಅಂತ. ಅವ್ರಿಗೆ ಕೊಟ್ಟಿದ್ದು ನಾನು ಸ್ವಾಗತ ಮಾಡ್ತೀನಿ. ನಾನು ಓನ್ಲಿ ಅದೊಂದು ಹೇಳ್ತಿಲ್ಲ. ಅಧ್ಯಕ್ಷ ಸ್ಥಾನ ದಾವಣಗೆರೆ ಉತ್ತರದವರು, ನಾಮಿನಿ ಸರ್ಕಾರ ನಾಮಿನಿಗಳು ದಾವಣಗೆರೆ ಉತ್ತರದವರು, ಡಿ ಸಿ ಸಿ ಬಿ ನಾಮಿನಿಗಳಿರ್ತದೆ ದಾವಣಗೆರೆ ಉತ್ತರದವರು, ಈ ಕಡೆ ಅಪೆಕ್ಸ್ ಬ್ಯಾಂಕಿಗೆ ದಾವಣಗೆರೆ ಉತ್ತರದವರು. ಎಲ್ಲ ದಾವಣಗೆರೆ ಕ್ಷೇತ್ರ ಒಂದೇ ನೋಡ್ಕೊಂಡ್ರೆ ಅದರದ್ದೇನು ಕ್ಷೇತ್ರದ MLAಗಳು ಕಾರ್ಯಕರ್ತರಿಗೆ ಉತ್ತರ ಏನು ಕೊಡಬೇಕು? ನಾಳೆ MP ಚುನಾವಣೆ ಅವ್ರದ್ದೇ ಚುನಾವಣೆ. ಆ ಸಂದರ್ಭದಲ್ಲಿ ನಾವು ಹೇಳ್ಬೇಕಾಗ್ತದೆ, ಚುನಾವಣೆ ಮಾಡಂಬರ್ರಪ್ಪ ಪಕ್ಷ ನೋಡೋಣ, ಇಲ್ಲಣ್ಣ ಅವರೇ ಉತ್ತರದಲ್ಲಿ ಒಂದು ಡೇಟ್ ಸಿಕ್ಕರು ಸಾಕ್ಬಿಡೋ ಅಂತ ಕಾರ್ಯಕರ್ತರು ಉತ್ತರ ಕೊಡ್ತಾರೆ. ಯಾವ ಕಾರ್ಯಕರ್ತರು ಸುಲಭ ಇಲ್ಲ. ನಮ್ಮ ಕಡೆ ಕೆಪಾಸಿಟಿ ಇಲ್ಲ. ಒಂದು ಜಿಲ್ಲಾ ಮಟ್ಟದ ಪದಾಧಿಕಾರಿ ಸ್ಥಾನ ಕೊಡಿಸೋ ಕೆಪಾಸಿಟಿ ನಮ್ಮ ತಾಲೂಕಲ್ಲಿ ಆ ಶಾಸಕರಿಗಿಲ್ಲ ಅಂತ ನಮ್ಮ ತಿಂಗಳು ಕಾರ್ಯಕರ್ತರು ಕೇಳ್ತಾರೆ. ನಾಳೆ ರಿಪ್ಲೈ ಕೊಡ್ತಾರೆ. ರಿಪ್ಲೈಗೆ ಅವರೇ ಆನ್ಸರ್ ಕೊಡಲಿ, ನಾವ್ಯಾಕೆ ಮಾತಾಡೋಣ? ಮುಂದಿನ ದಿನಗಳಲ್ಲಿ ಚುನಾವಣೆ ಮಾಡೋದು ಕಷ್ಟ ಆಗುತ್ತೆ. ಕಾರ್ಯಕರ್ತರು ಉತ್ತರ ಕೊಡಬೇಕು. ನಾವು ಕೊಟ್ಟರೆ ಏನಾಗ್ತದಪ್ಪ, ಇವರೇನೋ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ನಮಗೆ ಅನ್ನಂಗೆ ಇವ್ರು ತಪ್ಪು ತಿಳ್ಕೊಂತಾರೆ. ಕಾರ್ಯಕರ್ತರು ಉತ್ತರ ಕೊಡ್ತಾರೆ. ಸಂದರ್ಭ ಬಂದಾಗ ಹೋಗ್ತಾರಲ್ಲ ತಾಲೂಕುಗಳಿಗೆ, ಅವಾಗ ಕಾರ್ಯಕರ್ತರು ಉತ್ತರ ಕೊಡ್ತಾರೆ. ಯಾವ್ಯಾವ ತಾಲೂಕಿಗೆ ಏನೇನು ಕೊಟ್ಟಿರಪ್ಪ ಮಾಹಿತಿ ಕೊಟ್ಟರು, ಅವಾಗ ಉತ್ತರ ಕೊಟ್ಕೊಳ್ಳಿ ಬಿಡ್ರಿ, ನಾವ್ಯಾಕೆ ಮಾತಾಡೋಣ? ಸರಿ, ಸಚಿವರ ಬಗ್ಗೆ ತಾಲೂಕು ಅಸಮಾಧಾನ ಇದೆ ಅನ್ನಂಗೆ ಐತೆ ಕಾರ್ಯಕರ್ತರಲ್ಲಿ. ನೀವು ಒಂದು ಸರಿ ಕಾರ್ಯಕರ್ತರು ರಿವ್ಯೂ ಮಾಡಿರಿ, ಹೊನ್ನಳ್ಳಿಗೆ ಹೋಗಿ ಕಾರ್ಯಕರ್ತರು ರಿವ್ಯೂ ಮಾಡಿರಿ. ಮೊನ್ನೆ ನಡೆದಂಥ ಒಂದು ಡಿ ಸಿ ಸಿ ಬ್ಯಾಂಕ್ ಇದಕ್ಕೆ ಕಳಿಸಿದ್ರಲ್ಲ ಅಪೆಕ್ಸ್ ಬ್ಯಾಂಕಿಗೆ, ಅದರೊಳಗೆ ನಮ್ಮ ಸುರೇಂದ್ರು ನಮ್ಮ ಹೊನ್ನಳ್ಳಿ ಶಾಸಕರು ಮಗನೂ ಸೀನಿಯರ್ ಇದ್ದರು, 2ನೇ ಸರಿ ಆಯ್ಕೆಯಾಗಿದ್ದಾರೆ. ಇವರು ಮೊದಲನೇ ಬಾರಿ ಆಯ್ಕೆಯಾಗಿದ್ದಾರೆ. ಅವರಿಗೂ ಕೊಟ್ಟಿಲ್ಲ ಅನ್ನೋ ಉದ್ದೇಶಕ್ಕೆ ಅಲ್ಲಿ ಅಸಮಾಧಾನ ಆಗಿದೆ. ನನಗೂ ತುಂಬ ಜನ ಫೋನ್ ಮಾಡಿದ್ರು, ನೋಡಪ್ಪ ನಮ್ಮಲ್ಲಿ ಒಬ್ಬರು BJP ಗೆದ್ದಿದ್ದಾರೆ, ಇನ್ನೊಬ್ಬರು ಗೆದ್ದಿರೋ ಅಂತಾರೆ ನಮ್ಮ ಪಾರ್ಟಿಯಿಂದನೇ, ಬಟ್ ಜೂನಿಯರ್ ಇದ್ದರೆ ನಾನು ಒತ್ತಡ ಹಾಕಕ್ಕೆ ಬರಲ್ಲ, ನಿಮ್ಮ ತಾಲೂಕಿಗೆ ಕೊಟ್ಟಿಲ್ಲ, ನೀವು ಮಂತ್ರಿಗಳು ಕೇಳ್ರಿ ಅನ್ನೋದನ್ನೇ ಉತ್ತರ ಕೊಟ್ಟೆ. ಭಾಳ ಜನ ನನಗೆ ಫೋನ್ ಮಾಡಿದ್ರು. ಆದರೆ ಅಸಮತೋಲನ ಆಗಬಾರ್ದು, ಸರಿಪಡಿಸೋದ್ರ ಉತ್ತಮ, ಪಾರ್ಟಿಗೆ ಉತ್ತಮ. ಮುಂದಿನ ದಿನಗಳಲ್ಲಿ ಆಗಬಾರ್ದು ಅಂತ ಹೇಳ್ತೀರಾ? ಆಗಬಾರ್ದು. ಇಲ್ಲಿ ಜಿಲ್ಲೆಯಲ್ಲಿ ಸಚಿವರು ಬೆಂಬಲಿಗರಿಗೆ ಮಾತ್ರ ಒಂದು ಉನ್ನತ ಹುದ್ದೆ ಕೊಡ್ತಾ ಇದ್ದಾರೆ. ಅದನ್ನು ಮೊನ್ನೆ ವಿರೋಧ ಮಾಡಿದ್ದೀನಿ. ಈಗ ಮೊನ್ನೆ ಡಿ ಸಿ ಸಿ ಬ್ಯಾಂಕಲ್ಲಿ ಅಪೆಕ್ಸ್ ಬ್ಯಾಂಕಿಗೆ ಒಬ್ಬ ಪ್ರತಿನಿಧಿ ಡಿ ಸಿ ಸಿಯಿಂದ ಕಳಿಸೋದಿತ್ತು. ಅದನ್ನು ದಾವಣಗೆರೆ ತಾಲೂಕಿನವ್ರಿಗೆ ಕೊಟ್ಟರು. ಒಂದೇನಪ್ಪ ಅಂದರೆ ಮುದೇಗೌಡರು ಗಿರೀಶ್ ಅಂತ ನಮ್ಮ ಸಹೋದರರೇ. ಈಗ ನಮ್ಮ ಸಹೋದರರಿಗೆ ಕೊಟ್ಟರು ಅಂತ ನಾನು ಸಂತೋಷ ಪಡೋದಲ್ಲ. ಜಿಲ್ಲೆಯಲ್ಲಿ ಎಲ್ಲ ಶಾಸಕರು ಗಮನಕ್ಕೆ ತಂದು ಯಾರ್ಯಾರಿಗೆ ಯಾವ್ದು ಕೊಡೋಕ್ಕೆ ಸಾಧ್ಯನೋ ಅದು ತಾಲೂಕು ವೈಸ್ ಕೊಟ್ಟರೆ ಪಕ್ಷ ಬಲಪಡಿಸ್ಬೋದು. ಎಲ್ಲದನ್ನು ಈಗ ಕೆಲವು ನಾಮಿನಿಗಳಿದೆ, ಸರ್ಕಾರ ನಾಮಿನಿಗಳು ಡಿ ಸಿ ಸಿ ಬ್ಯಾಂಕ್, ಅದನ್ನು ಅವರ ಕಾನ್ಸ್ಟಿಟ್ಯೂನ್ಸಿಯವ್ರಿಗೆ ಕೊಟ್ಟಿದ್ದಾರೆ. ಇದನ್ನು ಅವರ ಕಾನ್ಸ್ಟಿಟ್ಯೂನ್ಸಿಗಳು ಅವ್ರದ್ದೊಂದು ಕಾನ್ಸ್ಟಿಟ್ಯೂನ್ಸಿ ನೋಡ್ಕೊಂಬಿಟ್ರೆ ಜಿಲ್ಲೆಯಲ್ಲಿ ನಾವು ಕಾರ್ಯಕರ್ತರಿಗೆ ಏನು ಉತ್ತರ ಕೊಡೋದು? ಕಾರ್ಯಕರ್ತರು ಇದನ್ನೆಲ್ಲ ನೋಡ್ತಾರೆ. MP ಚುನಾವಣೆಗಳಲ್ಲೆಲ್ಲ ಕೆಲಸ ಮಾಡಿದ್ದಾರೆ. MP ಚುನಾವಣೆ ಮತ್ತೆ ಬರ್ತದೆ. ಇಂಥದ್ದೆಲ್ಲ ನೋಡ್ತಾ ಇರ್ತಾರೆ. ಮುಂದಿನ MP ಚುನಾವಣೆಗೆ ಚುನಾವಣೆ ಮಾಡ್ರಪ್ಪ ಹಿಂಗೆ ಶಾಮನೂರು ಕುಟುಂಬದವರಿಗೆ ಟಿಕೆಟ್ ಕೊಟ್ಟಿದೆ ಪಾರ್ಟಿ ಅಂತ ನಾವು ಹೆಂಗೆ ಕೇಳೋದು? ಅದನ್ನು ಅವರೇ ನೋಡ್ಬೇಕಾಗ್ತದೆ. ನಾನು ಉತ್ತರ ಕೊಡೋದು ತಪ್ಪಾಗ್ತದೆ. ಅವರು ನಾನು 20 ವರ್ಷ ದುಡಿದೀನಿ, ಹಂಗಾಗಿ ನನಗೆ ಕೊಟ್ಟಿದ್ದಾರೆ ಅಂತ. ಅವ್ರಿಗೆ ಕೊಟ್ಟಿದ್ದು ನಾನು ಸ್ವಾಗತ ಮಾಡ್ತೀನಿ. ನಾನು ಓನ್ಲಿ ಅದೊಂದು ಹೇಳ್ತಿಲ್ಲ. ಅಧ್ಯಕ್ಷ ಸ್ಥಾನ ದಾವಣಗೆರೆ ಉತ್ತರದವರು, ನಾಮಿನಿ ಸರ್ಕಾರ ನಾಮಿನಿಗಳು ದಾವಣಗೆರೆ ಉತ್ತರದವರು, ಡಿ ಸಿ ಸಿ ಬಿ ನಾಮಿನಿಗಳಿರ್ತದೆ ದಾವಣಗೆರೆ ಉತ್ತರದವರು, ಈ ಕಡೆ ಅಪೆಕ್ಸ್ ಬ್ಯಾಂಕಿಗೆ ದಾವಣಗೆರೆ ಉತ್ತರದವರು. ಎಲ್ಲ ದಾವಣಗೆರೆ ಕ್ಷೇತ್ರ ಒಂದೇ ನೋಡ್ಕೊಂಡ್ರೆ ಅದರದ್ದೇನು ಕ್ಷೇತ್ರದ MLAಗಳು ಕಾರ್ಯಕರ್ತರಿಗೆ ಉತ್ತರ ಏನು ಕೊಡಬೇಕು? ನಾಳೆ MP ಚುನಾವಣೆ ಅವ್ರದ್ದೇ ಚುನಾವಣೆ. ಆ ಸಂದರ್ಭದಲ್ಲಿ ನಾವು ಹೇಳ್ಬೇಕಾಗ್ತದೆ, ಚುನಾವಣೆ ಮಾಡಂಬರ್ರಪ್ಪ ಪಕ್ಷ ನೋಡೋಣ, ಇಲ್ಲಣ್ಣ ಅವರೇ ಉತ್ತರದಲ್ಲಿ ಒಂದು ಡೇಟ್ ಸಿಕ್ಕರು ಸಾಕ್ಬಿಡೋ ಅಂತ ಕಾರ್ಯಕರ್ತರು ಉತ್ತರ ಕೊಡ್ತಾರೆ. ಯಾವ ಕಾರ್ಯಕರ್ತರು ಸುಲಭ ಇಲ್ಲ. ನಮ್ಮ ಕಡೆ ಕೆಪಾಸಿಟಿ ಇಲ್ಲ. ಒಂದು ಜಿಲ್ಲಾ ಮಟ್ಟದ ಪದಾಧಿಕಾರಿ ಸ್ಥಾನ ಕೊಡಿಸೋ ಕೆಪಾಸಿಟಿ ನಮ್ಮ ತಾಲೂಕಲ್ಲಿ ಆ ಶಾಸಕರಿಗಿಲ್ಲ ಅಂತ ನಮ್ಮ ತಿಂಗಳು ಕಾರ್ಯಕರ್ತರು ಕೇಳ್ತಾರೆ. ನಾಳೆ ರಿಪ್ಲೈ ಕೊಡ್ತಾರೆ. ರಿಪ್ಲೈಗೆ ಅವರೇ ಆನ್ಸರ್ ಕೊಡಲಿ, ನಾವ್ಯಾಕೆ ಮಾತಾಡೋಣ?